ಅಲ್ಲೋ ಒಟ್ಟ ಬಿಟ್ಟಿರ್ತಿದ್ದಿಲ್ಲ, ನಿಮ್ ಹೆಣ್ಮಕ್ಳೆಲ್ಲದಾರ ಕರ್ಕೊಂಡ್ ಬಂದಿಲ್ಲ ಅಂತ. ಯಾ ಹೆಣ್ಮಕ್ಳ್ರಿ, ಯಾ ಹೆಂಡತಿಲ್ಲ ಏನಿಲ್ಲ, ನನ್ನ ಜೀವನಕ್ಕ ಸುಖ ಇಲ್ಲ ಅಂದ್ರೆ ಹೆಂಡತಿನ ತಗೊಂಡು ಏನ್ ಮಾಡ್ತೀರಿ ಅನ್ನೋದಲ್ಲ. ಅಂದ್ರೆ ಮೊದಲ ತಾನು ಸುಖವಾಗಿರ್ಬೇಕಂತ ಮದ್ವಿ ಮಾಡ್ಕೊಂಡಾನ. ಈ ಅಮ್ಮ ತವ್ರ ಮನಿಗ್ ಹೋಗಿ ಈಕೇನಂತೇಳಿ, ಯಾಕವ ನೀ ಒಟ್ಟು ಬಿಟ್ಟಿರ್ತಿದ್ದಿಲ್ಲ, ನೀ ಯಾಕ ಯಜಮಾನನ್ ಬಿಟ್ಟದಿ ಅಂದ್ರ, ಎಲ್ಲಿದ ಗಂಡ ಬೇರುಂಡದ, ನಮಗ ಸುಖ ಇಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದ್ರಿ ಅದಕ್ಕೆ. ತಾಯಿಯ ಗರ್ಭದಿಂದ ಬರುವ ಮಗು, ಈ ಭೂಮಿಗೆ ಬರುವ ಮಗು ಅಳುತ್ತದೆ, ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯನು ಅಳ್ಕೋಂತಾನ ಹೋಗ್ತಾನೆ. ಆಶ್ಚರ್ಯ ಏನು ಅಂದ್ರ, ಜಗತ್ತಿನ ಯಾವ ವಿಷಯವೂ ಗೊತ್ತಿರದ ಒಂದು ಮಗು ತಾಯಿಯ ಗರ್ಭದಿಂದ ಭೂಮಿಗೆ ಬರುವಾಗ ಅಳ್ತಿತ್ತಲ್ಲ, ಅದು ಏನು ಪಡಿಬೇಕಂತ ಅಳ್ತಿತ್ತು. ಅದು ಏನು ಪಡಿಬೇಕಂತ ಮಗು ಅಳುತ್ತಿತ್ತು. ಮತ್ತಿವ ಯಜಮಾನ ಹೋಗಾಗ ಅಳಾಕತ್ತಿದ್ನಲ್ಲ, ಇವ ಏನು ಕಳ್ಕೊಂಡನಂತ ಇವ ಅಳಾಕತ್ತ. ಏನು ಪಡೆಯುವಿಕೆಯಿಂದ ಮಗು ಅಳಾಕತ್ತೈತಿ, ಏನು ಪಡೆಯುವ ಹಂಬಲ ಮಗುವಿಗೆ, ಏನನ್ನ ನಾನು ಪಡಿಬೇಕು ಅಂತ ಮಗು ಅಳಾಕತ್ತೈತಿ, ಏನನ್ನ ಜೀವನದಲ್ಲಿ ಕಳ್ಕೊಂಡಿನಿ ಅಂತ ಇವ ಮುದುಕ ಅಳಾಕತ್ತ. ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿ ಒಬ್ರು ಮನಃಶಾಸ್ತ್ರಜ್ಞರು, ಅವ್ರು ಹೇಳ್ತಾರ, ನಾನು ಬಹಳ ಜನರನ್ನ ಭೇಟಿಯಾದೆ, ನನ್ನ ಹತ್ರ ಕೌನ್ಸಿಲಿಂಗಿಗೆ ಬರ್ತಿದ್ರು. ಈ ಮನುಷ್ಯರ ಎಲ್ಲ ಪ್ರತಿನಿತ್ಯದ ಚಟುವಟಿಕೆಗಳನ್ನ ನಾನು ಆಲಿಸಿದ್ರ ಅವ್ರಿಗೆ ದುಃಖ ಯಾಕೈತಂತ ಗೊತ್ತಿಲ್ಲ, ಯಾಕೆ ಅಳತಾವಂತ ಗೊತ್ತಿಲ್ಲ, ಅಳದ್ ಮಾತ್ರ ಬಿಟ್ಟಿಲ್ಲ. ಈಗ ಸಣ್ಣ ಮಕ್ಕಳಿರ್ತಾವ, ಸಣ್ಣ ಮಕ್ಕಳಿಗೆ 100 ಆಟಿಕೆ ಸಾಮಾನು ಕೊಡ್ರಿ, ಎಲ್ಲವೂ ಹಿಡ್ಕೊಂತಿರ್ತಾವ, ಆದ್ರ ಅಳದ್ ಬಿಡುದಿಲ್ಲ. ಸಿಗ್ಮಂಡ್ ಫ್ರೈಡ್ ಅಂತಾನ, ಮನುಷ್ಯ ಯಾಕೆ ಅಳತಾನಂತ ಅದಕ್ಕೆ ಗೊತ್ತಿಲ್ಲ, ಅಳುವುದೇ ಬಿಟ್ಟಿಲ್ಲ. ಮನುಷ್ಯರ ಜೀವನದಲ್ಲಿ ನಾವು ಅವರ ಉಡುಗೆ ಭಿನ್ನಿರಬಹುದು, ತೊಡಿಗೆಗಳು ಭಿನ್ನಿರಬಹುದು, ಅವರ ಊಟದಲ್ಲಿ ಭಿನ್ನತೆ ಇರಬಹುದು, ಉದ್ಯೋಗದಲ್ಲಿ ಭಿನ್ನತೆ ಇರಬಹುದು. ಆದರೆ ಎಲ್ಲ ಮನುಷ್ಯರು ಬಯಸುವುದು ಜೀವನದಲ್ಲಿ ಒಂದು ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಸಾಯುವ ಮನುಷ್ಯನವರೆಗೂ ನಾವೆಲ್ಲ ಬಯಸುವುದೇನಾದ್ರೂ ಇದ್ರೆ ಸಂತೋಷ ಜೀವನದಲ್ಲಿ. ಯಾರು ಬಯಸಲಾರದವ್ರದೇವು ನಾವು ಸಂತೋಷ? ಎಲ್ಲ ಗುಡಿ ಗುಂಡಾರಗಳು ತಿರುಗಿದ್ದು, ಮಠ ಮಂದಿರಗಳು ತಿರುಗಿದ್ದು, ಜ್ಯೋತಿಷ್ಯಗಳ ಹತ್ರ ಹೋಗಿದ್ದು, ಪೂಜೆ ಪುನಸ್ಕಾರಗಳು ಮಾಡಿದ್ದು, ಉಪವಾಸ ಮಾಡಿದ್ದು, ಎದಕ್ಕ? ನಾವು ಸಂತೋಷವಾಗಿರ್ಬೇಕು. ಯಾರಿಗಿಚ್ಛೆ ಇಲ್ಲ ಇದು? ಹುಡುಕಿದ್ದು ಸಂತೋಷ, ಸಿಕ್ಕಿದ್ದು ಭೇಟಿಯಾಗಿದ್ದು ದುಃಖ. ಎಲ್ಲರೂ ಸಂತೋಷವನ್ನು ಹುಡುಕಕ್ಕ ಹೊಂಟವ್ರು, ಆದ್ರೆ ನಮಗೆ ಭೇಟಿಯಾಗಿದ್ದೆಲ್ಲ ದುಃಖನೇ. ಸಂತೋಷ ಬಹಳ ದೊಡ್ಡದು. ಪತಂಜಲ ಮಹರ್ಷಿ ಹೇಳ್ತಾರೆ, ಸಂತೋಷಾತ್ ತನುತ್ತಮ ಲಾಭ. ಇದು ಒಂದು ಸೂತ್ರ. ಸಂತೋಷ ಏನು? ಒಬ್ಬ ತಾಯಿ ಅರಮನೆ ಅಲ್ಲ, ಗುಡಿಸಲ. ಗುಡಿಸಲಿನೊಳಗ ಅದೇನು ಗುಡಿಸಲು ವಾಸ್ತು ಪ್ರಕಾರ ಕಟ್ಟಿದ್ದಲ್ಲ, ಏನು ಬಂಗಾರದ ತೊಟ್ಟಿಲಲ್ಲ. ತನ್ನ ಹರಕ್ ಸೀರಿನ ಜೋಳಿಗೆ ಮಾಡಿ ಜೋಗಳ ಹಾಡದ್ರ ಮಗು ಎಷ್ಟು ಸಂತೋಷ ಕೊಟ್ಟಿತ್ತಲ್ಲ. ತಾಯಿಯ ಜೋಗಳ, ಮಗುವಿನ ನಗೆ ಎರಡೂ ಕೂಡಿ ಆ ಗುಡಿಸಲನ್ನೇ ಸ್ವರ್ಗ ಮಾಡಿತ್ತು. ಸ್ವರ್ಗಕ್ಕ ಸಂತೋಷ ಬೇಕು, ಅರಮನೆ ಬೇಕಾಗಿಲ್ಲ. ಎಲ್ಲಿ ಸಂತೋಷ ಇರ್ತೈತಿ ಅಲ್ಲಿ ಅರಮನೆ ನಿರ್ಮಾಣ ಆಗ್ತೈತಿ ಅಷ್ಟೆ. ಸಂತೋಷ ಇತ್ತು ಅಂದ್ರ ಮನುಷ್ಯನಿಗೆ ಬಹಳ ಲಾಭಗಳು. ಪತಂಜಲರ ಮಾತು. ಈಗ ನೀವು ನೋಡಿ, ಹುಡುಗರು ಖೋಖೋ ಆಡ್ತಿರ್ತಾರ, ಕಬಡ್ಡಿ ಆಡ್ತಿರ್ತಾರ, ಬೀಳ್ತಾವ, ಏಳ್ತಾವ, ತಲಿ ಹೊಡ್ಕೊಂತಾವ, ಕಾಲ್ ಮುರಿದಿರ್ತೈತಿ, ರಕ್ತ ಬರ್ತಿರ್ತೈತಿ. ಏನು ಒಬ್ರರ ನಮಗ ನೋವಾಗೈತಿ, ರಕ್ತ ಬಂದೈತಿ ಅಂತಾರ, ಶಾಲ್ಯಾಗ ಮಾಸ್ತರ್ ಹೊಡೆದ್ರ ಕಂಪ್ಲೇಂಟ್ ಮಾಡ್ತಾರ. ಕಬಡ್ಡಿ ಆಡಕ್ ಕಾಲ್ ಕೆತ್ಕೊಂಡಾರ, ನೋವಾಗಿಲ್ಲ, ಮಾಸ್ತರ್ ಶಾಲ್ಯಾಗ ಒಂದ ಚಡಿ ಏಟ್ ಹೊಡೆದ್ರ ಮಾಸ್ತರ್ ಬಡಿತಾರಂತ ಕಂಪ್ಲೇಂಟ್ ಮಾಡ್ತಾರ.
ಕಬ್ಬಡ್ಯಾಗ ಖೋಖೋದಾಗ ಬಿದ್ದು ಕೆತ್ಕೊಂಡಾರ ಮಂಡಿ ಕೆತ್ತೈತಿ, ರಕ್ತ ಬಂದೈತಿ, ನೋ ಕಂಪ್ಲೇಂಟ್ಸ್. ಯಾಕ? ಒಳಗ ಸಂತೋಷ ಐತಿ, ಕಷ್ಟ ಆಗಿಲ್ಲ ಅಷ್ಟ. ಈಗೊಂದು ಗುಡ್ಡ ಇರ್ತೈತಿ, ಗುಡ್ಡ ಒಂದು ಹುಡುಗಿ ಸಣ್ಣದೈತಿ, ಇನ್ನು 5-6ನೇ ಕ್ಲಾಸ್ ಓದ್ತೈತಿ. 5-6ನೇ ಕ್ಲಾಸ್ ಓದೋ ಹುಡುಗಿ ತನ್ನ ತಮ್ಮಗ ಬಗಲ ಕುಂದರ್ಸ್ಕೊಂಡು ಮ್ಯಾಲ ಗುಡ್ಡದ ಮ್ಯಾಲ ಮನಿ ಐತೆಲ್ಲ, ಗುಡ್ಡ ಹತ್ತಿರ್ತೈತಿ. ಯಾರೋ ಕೇಳಿದ್ರಲ್ಲ, ನೀನ ಇಷ್ಟದಿ, ನಿಮ್ ತಮ್ಮ ನೋಡಿದ್ರು ವಜ್ಜದನ, ಬಗಲ ಕುಡಿಸ್ಕೊಂಡು ಮ್ಯಾಲ ಹತ್ತಕತ್ತಿಯಲ್ಲ, ಭಾರ ಆಗುದಿಲ್ಲ ನಂತ ಕೇಳಿದ್ರು. ಅವಾಗ ಹುಡುಗಿ ಹೇಳ್ತು, ಇವ ನಮ್ಮ ತಮ್ಮ, ಭಾರ ಹೆಂಗಾಗ್ತಾನ? ಬ್ಯಾರೆಯವ್ರ ತಮ್ಮ ಆಗಿದ್ರೆ ಭಾರ ಆಕ್ಕೇತ್, ನಮ್ಮ ತಮ್ಮ ಭಾರ ಹೆಂಗಾಗ್ತಾನ? ಯಾಕೆ ಭಾರ ಆಗ್ಲಿಲ್ಲ ಅಂದ್ರ ಒಳಗ ನನ್ನ ತಮ್ಮ ಅನ್ನುವ ಸಂತೋಷದ ಭಾವ ಇದ್ದಿದ್ದಕ್ಕೆ ಭಾರ ಆಗ್ಲಿಲ್ಲ. ಅಂದ್ರೆ ಎದ್ಯಾಗ ಸಂತೋಷ ಇತ್ತು ಅಂದ್ರೆ ಯಾವುದೋ ಭಾರ ಅನ್ಸುದಿಲ್ಲ, ಭಾರ ಆಗಿತ್ತು ಅಂದ್ರೆ ನಮಗ ಸಂತೋಷ ಇಲ್ಲ ಅಂತ ತಿಳ್ಕೊಬೇಕಷ್ಟೆ. ನಮಗ ಸಂಸಾರ ಭಾರ ಆಗೈತಿರಿ ಅಂದ್ರೆ ಸಂತೋಷ ಇಲ್ಲ, ಆರಾಮದಿವ್ರಿ ಅಂದ್ರೆ ಒಳಗ ಸಂತೋಷ ಐತೆ ಅಂತ ತಿಳ್ಕೊಬೇಕಷ್ಟ. ನಾವು ದೊಡ್ಡವರು ಸಂತ್ರಂತ ಯಾರು ಸರ್ಟಿಫಿಕೇಟ್ ಕೊಡೋದ್ ಬೇಕಾಗ್ಯದ, ನಾವ ನೋಡ್ಕೊಳ್ಳೋದು, ಡೈರೆಕ್ಟ್ ಬರೇ ದಿವ್ಸ ಅಷ್ಟ. ಎದ್ಯಾಗ ಸಂತೋಷ ಇದ್ರೆ ಮುಗಿತಲ್ಲ. ನಾವೆಲ್ಲ ಮನುಷ್ಯರು ಇಷ್ಟು ಜನ ಅದಿವೆಲ್ಲ, ಏನು ಕೆಲಸ ಮಾಡ್ತೀವಿ, ಎದ್ರ ಸಲುವಾಗಿ ಮಾಡೀವಿ ಹೇಳಿ? ಸಂತೋಷ ಬಹಳ ದೊಡ್ಡದು ಜೀವನದೊಳಗೆ. ಈಗ ನಾವ್ ಎಷ್ಟೇ ದೊಡ್ಡದ ಮನಿ ಕಟ್ಟಿಸ್ಲಿ, ಸೋಫಾ ಸೆಟ್ ತರ್ಲಿ, ಸಾಮಾನ್ ಇಡ್ರಿ, ಶೋಪೀಸ್ ಇಡ್ರಿ, ಏನಿಟ್ರ ಮನಿ ತುಂಬತೈತೆ, ಸ್ಟಿಲ್ ದೇರ್ ಇಸ್ ಗ್ಯಾಪ್. ನೀವ್ ಎಷ್ಟು ಕೋಟಿಗಟ್ಲೆ ಮನಿ ಕಟ್ಸಿ, ಎಷ್ಟು ಸೋಫಾ ಸೆಟ್ ಸಾಮಾನ್ ತಂದಿಟ್ರು ಮನಿ ತುಂಬಲ್ಲ. ಮನಿ ತುಂಬಬೇಕಾದ್ರೆ ಸಾಮಾನು ಬೇಕಂತಾನು ಇಲ್ಲ. ನೀವೇನೋ ಮಾಡಬೇಕಾಗಿಲ್ಲ, ಮನಿ ತುಂಬಬೇಕಾದ್ರೆ ₹1 ಕೊಟ್ಟು ತಂದ ಮಣ್ಣಿನ ಪಣತಿ ದೀಪ ಹಚ್ಚ್ರಿ, ಬೆಳಕು ಮನಿ ತುಂಬತೈತಿ, ಸಾಮಾನು ಮನಿ ತುಂಬೋದು. ಸಾಮಾನುಗಳಿಂದ ಮನಿ ತುಂಬುವುದಲ್ಲ, ಸಂತೋಷದಿಂದ ಮನಿ ತುಂಬುವುದು. ಸಂತೋಷ ಅಷ್ಟು ದೊಡ್ಡದ ಜೀವನದೊಳಗೆ ಮನುಷ್ಯನ. ನಾವೆಲ್ಲರೂ ಮಾಡೋದು ಅದೇ ಪ್ರಯತ್ನಕ್ಕಲ್ಲ. ಮನುಷ್ಯ ಎಲ್ಲ ವ್ಯವಹಾರ ಮಾಡಿದ್ದು, ಉದ್ಯೋಗ ಮಾಡಿದ್ದು, ಮನಿ ಕಟ್ಟಿಸಿದ್ದು, ಮದುವೆ ಆಗಿದ್ದು, ಮದುವೆ ಆಗದು ಬಿಟ್ಟಿದ್ದು, ಎಲ್ಲವೂ ಸುಖಕ್ಕಾಗಿನೇ. ಅಂದ್ರೆ ಮನುಷ್ಯನ ಪ್ರಯತ್ನ ಏನು ಅಂದ್ರೆ, ಏನು ಮಾಡಿದ್ರು ತನ್ನ ಸುಖಕ್ಕಾಗಿ ಮಾಡ್ತಾನ. ತನಗೆ ಯಾವಾಗ ವಸ್ತು ಸುಖ ಕೊಡುದಿಲ್ಲ, ದೂರ ಬಿಟ್ಟು ಬಿಡ್ತಾನ. ಮನುಷ್ಯ ಮಾಡುವ ಪ್ರತಿಯೊಂದು ಕ್ರಿಯೆ ಕಾರ್ಯ ಅವ ತನ್ನ ಸುಖಕ್ಕಾಗಿನೇ ಮಾಡ್ತಾನ. ಯಾವಾಗ ವಸ್ತು ತನಗ ಸುಖ ಕೊಡುದಿಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಬಿಡ್ತಾನ ಅಷ್ಟೇ. ಈಗ ಮದುವೆ ಆಗ್ಯಾರ, ಇಲ್ಲ ಮದುವೆ ಆಗುವಾಗ ಇಬ್ರು ಪ್ರೀತಿಸಿ ಆಗ್ಯಾರ, ಏನ್ ಥಿಕ್ ಬಾಂಡೇಜ್ ಇಬ್ಬರದು, ಲವ್ ಆಯ್ತು, ಪ್ರೇಮ ಆಯ್ತು. ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನೋಡ್ಯಾವ, ಮದುವೆ ಆಗ್ಯಾವ, ಹೊಡೆದಾಡ್ಯಾವ, ಹೊರಗೆ ಹೋಗ್ಯಾವ, ಇಷ್ಟ ಅಲ್ಲ. ಪ್ರೀತಿ ಇರ್ಲಿಲ್ಲೇನು ಮೊದಲ? ಪ್ರೀತಿ ಮಾಡೇನೆ ಮದುವೆ ಆಗ್ಯಾನ, ಹೊಡೆದ ಮನಿಗ್ ಕಳಿಸ್ಯಾನ, ಎಲ್ಲೋ ಕಾರ್ಯಕ್ರಮದಾಗ ಬಂದ, ಅಲ್ಲೋ ಒಟ್ಟ ಬಿಟ್ಟಿರ್ತಿದ್ದಿಲ್ಲ, ನಿಮ್ ಹೆಣ್ಮಕ್ಳೆಲ್ಲದಾರ ಕರ್ಕೊಂಡ್ ಬಂದಿಲ್ಲ ಅಂತ. ಯಾ ಹೆಣ್ಮಕ್ಳ್ರಿ, ಯಾ ಹೆಂಡತಿಲ್ಲ, ಏನಿಲ್ಲ, ನನ್ನ ಜೀವನಕ್ಕ ಸುಖ ಇಲ್ಲ ಅಂದ್ರೆ ಹೆಂಡತಿನ ತಗೊಂಡು ಏನ್ ಮಾಡ್ತೀರಿ ಅನ್ನೋದಲ್ಲ. ಅಂದ್ರೆ ಮೊದಲ ತಾನು ಸುಖವಾಗಿರ್ಬೇಕಂತ ಮದುವೆ ಮಾಡ್ಕೊಂಡಾನ. ಈ ತವ್ರ ಮನಿಗ್ ಹೋಗಿ ಈಕೇನಂತೇಳಿ, ಯಾಕವ ನೀ ಒಟ್ಟು ಬಿಟ್ಟಿರ್ತಿದ್ದಿಲ್ಲ, ನೀ ಯಾಕ ಯಜಮಾನನ್ ಬಿಟ್ಟದಿ ಅಂದ್ರೆ, ಎಲ್ಲಿದ ಗಂಡ ಬೇರುಂಡದ, ನಮಗ ಸುಖ ಇಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದ್ರಿ? ಅದಕ್ಕೆ ಯಾರು ಮಾಡಿದ್ರು ಸಹಿತ ತನ್ನ ಸುಖಕ್ಕಾಗಿನೇ. ಮನುಷ್ಯನ ಇದು ಗಂಡ ಹೆಂಡತಿ ಅಂತಲ್ಲ, ಇದು ಮನಃಶಾಸ್ತ್ರ. ಇದು ಇಡೀ ಮನುಷ್ಯ ಏನ್ ಮಾಡ್ತಾನ, ಏನ್ ಮಾಡಿದ್ರು ತನ್ನ ಸುಖಕ್ಕಾಗಿನೇ ಮಾಡಲ್ಲ.